ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಈ ವಿಡಿಯೋ ಇಷ್ಟ ಆದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ಬನ್ನಿ, ನಾನಿವಾಗ ತಿಳಿಸ್ಕೊಡ್ತೀನಿ ಮಕರ ರಾಶಿ ಬಗ್ಗೆ. ಈ ವಿಡಿಯೋ ಎಲ್ಲ ಸ್ಕಿಪ್ ಮಾಡದೆ ನೋಡಿ. ಮಕರ ರಾಶಿಯ ಸ್ನೇಹಿತರೆ, ನಿಮ್ಮ ಕಷ್ಟದ ದಿನಗಳಿಗೆ ಕೌಂಟ್ ಡೌನ್ ಶುರುವಾಗಿದೆ. ಅಂದರೆ ಹೌದು, ಜೂನ್ 15ರ ನಂತರ ನಿಮ್ಮ ಪಾಲಿಗೆ ಅದೃಶ್ಯ ಶಕ್ತಿಯೊಂದು ಕೆಲಸ ಮಾಡಲಾರಂಭಿಸಿದೆ. ಜೂನ್ ತಿಂಗಳ ದ್ವಿತೀಯಾರ್ಧದಲ್ಲಿ ಮಕರ ರಾಶಿಯವರಿಗೆ ದುಡ್ಡಿನ ಸುರಿಮಳೆಯಾಗುವ ಅದ್ಭುತ ಯೋಗ ಕೂಡಿ ಬರುತ್ತಿದೆ. ಇದು ಕೇವಲ ಮಾತಲ್ಲ, ನೀವು 7 ಜನ್ಮದಲ್ಲಿ ಮಾಡಿದ ಪುಣ್ಯದ ಫಲ. ಈಗ ನಿಮ್ಮ ಕೈ ಸೇರುವ ಸಮಯ ಹತ್ತಿರ ಬಂದಿದೆ ಸ್ನೇಹಿತರೆ. ಇಲ್ಲಿಯವರೆಗೆ ಹಣದ ಹರಿವಿಲ್ಲದೆ ಕೈಗೆ ಬಂದ ತುತ್ತು ಬಾಯಿಗೆ ಬರದೆ ಒದ್ದಾಡುತ್ತಿದ್ದ ನಿಮಗೆ ಹಣದ ಹರಿವು ಈಗ ಶುರುವಾಗಲಿದೆ. ಆದರೆ ನೆನಪಿಡಿ, ಅದೃಷ್ಟದ ಜೊತೆಗೆ ಒಂದು ದೊಡ್ಡ ಎಚ್ಚರಿಕೆಯೂ ಇದೆ. ಈ ಸಮಯದಲ್ಲಿ ನೀವು ಮಾಡುವ 3 ಸಣ್ಣ ತಪ್ಪುಗಳು ನಿಮ್ಮ ಕೈಗೆ ಬಂದ ಭಾಗ್ಯವನ್ನು ದೂರ ಮಾಡಬಹುದು. ಆ 3 ತಪ್ಪುಗಳು ಯಾವುವು? ಜೂನ್ 15ರ ನಂತರ ನಿಮ್ಮ ಜೀವನದಲ್ಲಿ ಹೇಗಿರುತ್ತೆ, ಈ ಎಲ್ಲವನ್ನು ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ನಿಮ್ಮ ಕಷ್ಟಗಳೆಲ್ಲ ಮುಗಿಯುವ ಈ ಅದ್ಭುತ ಬದಲಾವಣೆಯನ್ನು ನಿಮ್ಮ ಜೀವನಕ್ಕೆ ನೀವು ಪಾಸಿಟಿವ್ ಆಗಿ ಬರಮಾಡಿಕೊಳ್ಳಲು ಈ ಕೂಡಲೇ ವಿಡಿಯೋಗೆ ಒಂದು ಲೈಕ್ ಮಾಡಿ, ಓಂ ಶನೀಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ. ಮತ್ತು ಹೀಗೆ ಮಾಡೋದ್ರಿಂದ ನಮ್ಮ ವಿಡಿಯೋ ಮತ್ತಷ್ಟು ಜನರಿಗೆ ತಲುಪಿಸಲು ಸಹಾಯ ಆಗುತ್ತದೆ. ಮಕರ ರಾಶಿಯವರ ನಿಜವಾದ ಅಸ್ತಿತ್ವ ಮತ್ತು ನಿಮ್ಮ ವ್ಯಕ್ತಿತ್ವದ ಶಕ್ತಿ ಏನು ಗೊತ್ತಾ? ನೀವು ಶನಿಯ ಪ್ರಭಾವಕ್ಕೆ ಒಳಗಾದ ರಾಶಿಯವರಾದ್ದರಿಂದ ಹುಟ್ಟುತ್ತಲೇ ನಿಮಗೆ ಹೋರಾಟದ ಗುಣ ರಕ್ತದಲ್ಲೇ ಬಂದಿರುತ್ತದೆ. ಯಾರೋ ಬಂದು ನಮ್ಮನ್ನು ಮೇಲೆತ್ತು ಎಂದು ನೀವು ಎಂದಿಗೂ ಕಾಯುವವರಲ್ಲ. ಸ್ವಪ್ರಯತ್ನದಿಂದ, ಸ್ವಂತ ಶಕ್ತಿಯಿಂದ, ಶೂನ್ಯದಿಂದ ಸಾಮ್ರಾಜ್ಯ ಕಟ್ಟುವ ತಾಕತ್ತು ನಿಮಗಿರುತ್ತದೆ. ಹೊರಗಿನ ಜನರಿಗೆ ನೀವು ಸ್ವಲ್ಪ ಕಠಿಣವಾಗಿ, ಕೋಪಿಷ್ಠರಾಗಿ ಕಾಣಿಸಬಹುದು. ಆದರೆ ನಿಮ್ಮ ಒಳಗಿರುವ ಮೃದು ಸ್ವಭಾವ ಮತ್ತು ಮರುಕದ ಗುಣ ನಿಮಗೆ ಕೇವಲ ನಿಮ್ಮ ಆಪ್ತರಿಗೆ ಮಾತ್ರ ಗೊತ್ತು. ಯಾರಾದರೂ ಕಷ್ಟದಲ್ಲಿದ್ದಾರೆ ಎಂದರೆ ನಿಮ್ಮ ಕೈಲಾದ ಸಹಾಯ ಮಾಡಲು ನೀವು ಹಿಂದೆ ಮುಂದೆ ಯೋಚಿಸುವುದಿಲ್ಲ. ನಿಮ್ಮಲ್ಲಿರುವ ಮತ್ತೊಂದು ದೊಡ್ಡ ಪ್ಲಸ್ ಪಾಯಿಂಟ್ ಅಂದರೆ ನಿಮ್ಮ ವಿಶ್ವಾಸಾರ್ಹತೆ. ಒಂದು ಮಾತು ಕೊಟ್ಟರೆ ಪ್ರಾಣ ಹೋದರೂ ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತೀರಿ. ಆದರೆ ಇದೇ ಗುಣ ನಿಮಗೆ ಈಗ ಶಾಪವಾಗಿದೆ. ನಿಮ್ಮ ಈ ಪ್ರಾಮಾಣಿಕತೆಯನ್ನು ಮತ್ತು ಮುಗ್ಧತೆಯನ್ನು ಬಂಡವಾಳ ಮಾಡಿಕೊಂಡ ಜನ ನಿಮ್ಮನ್ನು ಬಳಸಿಕೊಂಡು ನಿಮ್ಮ ಬೆನ್ನಿಗೆ ಚೂರಿ ಹಾಕಿದ್ದಾರೆ. ನೀವು ಪ್ರೀತಿ ತೋರಿಸಿದ ಕಡೆಯೆಲ್ಲ ನಿಮಗೆ ಸಿಕ್ಕಿದ್ದು ಅವಮಾನ ಮತ್ತು ನಿರ್ಲಕ್ಷ್ಯ ಮಾತ್ರ. ಆದರೂ ನೀವು ಯಾರ ಕೆಡಕನ್ನು ಬಯಸದೆ ಎಲ್ಲವನ್ನು ಆ ದೇವರಿಗೆ ಬಿಟ್ಟು ಸುಮ್ಮನಾಗಿದ್ದೀರಿ. ನಿಮ್ಮ ಈ ಅಪಾರವಾದ ತಾಳ್ಮೆ ಮತ್ತು ಧರ್ಮದ ಹಾದಿಯೇ ಈಗ ನಿಮ್ಮ ಕೈ ಹಿಡಿಯುತ್ತಿರುವುದು. ಆದರೆ ಕಳೆದ ಕೆಲವು ತಿಂಗಳುಗಳಿಂದ ಅಥವಾ ಈ ಜೂನ್ ತಿಂಗಳ ಮೊದಲ ವಾರದವರೆಗೂ ನಿಮ್ಮ ಪರಿಸ್ಥಿತಿ ಹೇಗಿತ್ತು ಗೊತ್ತಾ? ಹಗಲಿರುಳು ಬೆವರು ಹರಿಸಿ ಕಷ್ಟಪಟ್ಟು ಕೆಲಸ ಮಾಡಿದರೂ ಅದಕ್ಕೆ ಸಿಗಬೇಕಾದ ಸೂಕ್ತ ಗೌರವ ಮತ್ತು ಪ್ರತಿಫಲ ನಿಮಗೆ ಸಿಗುತ್ತಿರಲಿಲ್ಲ. ಹೌದಲ್ವಾ ಸ್ನೇಹಿತರೆ? ನಿಮ್ಮದೇ ಆದವರು ನೀವು ಯಾರನ್ನು ಅತಿಯಾಗಿ ನಂಬಿದ್ದೀರೋ ಅವರೇ ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೆ ದೂರ ತಳ್ಳುತ್ತಿದ್ದರು. ಎಲ್ಲಕ್ಕಿಂತ ಮುಖ್ಯವಾಗಿ ಬರಬೇಕಾಗಿದ್ದ ಹಣ ಸಕಾಲಕ್ಕೆ ಕೈ ಸೇರದೆ, ಕೊಟ್ಟ ಸಾಲ ವಾಪಸ್ ಬಾರದೆ, ಆರ್ಥಿಕವಾಗಿ ಸಾಲದ ಸುಳಿಗೆ ತೀವ್ರ ಒತ್ತಡ ಮತ್ತು ಭವಿಷ್ಯದ ಬಗ್ಗೆ ಒಂದು ರೀತಿಯ ಅಸ್ಪಷ್ಟತೆಯ ಭಾವನೆ ನಿಮ್ಮನ್ನು ದಿನಾಲೂ ಕಾಡುತ್ತಿತ್ತು. ಯಾರ ಮುಂದೆ ಅಳಬೇಕು, ಯಾರಿಗೆ ನಮ್ಮ ಕಷ್ಟ ಹೇಳಿಕೊಳ್ಳಬೇಕು ಅಂತ ತಿಳಿಯದೆ ಒಳಗೊಳಗೆ ಬೆಂಕಿ ಇಲ್ಲದ ಬೇಗೆಯಲ್ಲಿ ಬೇಯುತ್ತಿದ್ದೀರಿ. ಆದರೆ ಮಕರ ರಾಶಿಯವರೇ, ನಿಮ್ಮ ತಾಳ್ಮೆಯ ಪರೀಕ್ಷೆಯ ದಿನಗಳು ಮುಗಿದಿದೆ. ಈಗ ನಿಮ್ಮ ಕಾಲ ಆರಂಭವಾಗುತ್ತಿದೆ ಬಂಧುಗಳೇ. ಜೂನ್ 15 ದಾಟುತ್ತಿದ್ದಂತೆ ನಿಮ್ಮ ರಾಶಿಗೆ ಸಕಾರಾತ್ಮಕ ತರಂಗಗಳು ಬರಲಾರಂಭಿಸುತ್ತವೆ. ಗ್ರಹಗತಿಗಳು ಜಂಜಾಟ ನಮಗೆ ಬೇಡ. ಒಟ್ಟಾರೆ ಫಲಿತಾಂಶ ಏನಪ್ಪಾ ಅಂದರೆ, ನಿಮ್ಮ ಜೀವನದಲ್ಲಿ ಹಣದ ಹರಿವು ಈಗ ಅಧಿಕೃತವಾಗಿ ಶುರುವಾಗಲಿದೆ. ಇದು ನೀವು 7 ಜನ್ಮದಲ್ಲಿ ಮಾಡಿದ ಪುಣ್ಯದ ಫಲ ಎನ್ನಬಹುದು. ಹಾಗಾದರೆ ಜೂನ್ ದ್ವಿತೀಯಾರ್ಧದಲ್ಲಿ ನಿಮಗೆ ಹೇಗೆಲ್ಲ ಹಣ ಬರಲಿದೆ ಗೊತ್ತಾ? ಮೊದಲನೆಯದಾಗಿ, ಕಳೆದ ಹಲವು ಸಮಯದಿಂದ ಯಾರೋ ಪಡೆದುಕೊಂಡು ಕೈಕೊಟ್ಟಿದ್ದ ದೊಡ್ಡ ಮೊತ್ತದ ಹಣ ಅಥವಾ ಬರಬೇಕಾಗಿದ್ದ ಹಳೆಯ ಬಾಕಿ ವಸೂಲಿಯಾಗಿ ಅನಿರೀಕ್ಷಿತವಾಗಿ ನಿಮ್ಮ ಕೈ ಸೇರಲಿದೆ. ಎರಡನೆಯದಾಗಿ, ಉದ್ಯೋಗಸ್ಥರಿಗೆ ಸಂಬಳ ಹೆಚ್ಚಳ, ಬೋನಸ್ ಅಥವಾ ಪ್ರಮೋಷನ್ ಸಿಗುವ ಸಾಧ್ಯತೆ ದಟ್ಟವಾಗಿದೆ. ವ್ಯಾಪಾರ ಮತ್ತು ವ್ಯವಹಾರ ರಂಗದಲ್ಲಿ ಇದ್ದ ಮಂದಗತಿ
ಈಗ ಸಂಪೂರ್ಣವಾಗಿ ದೂರವಾಗಿ ಗ್ರಾಹಕರ ಸಂಖ್ಯೆ ಹೆಚ್ಚಾಗುವುದರೊಂದಿಗೆ ಲಾಭದ ಪ್ರಮಾಣ ದುಪ್ಪಟ್ಟಾಗಲಿದೆ. ಮೂರನೆಯದಾಗಿ, ಪಿತ್ರಾರ್ಜಿತ ಆಸ್ತಿ ಪಾಸ್ತಿ ವಿಷಯದಲ್ಲಿ ಇದ್ದ ಕೋರ್ಟ್ ಕಚೇರಿ ಕಂಟಕಗಳು ದೂರವಾಗಿ ನಿಮ್ಮ ಪರವಾಗಿ ತೀರ್ಪು ಬರಬಹುದು. ಹೂಡಿಕೆ ಮಾಡಿದ ಮಂದಿಗೆ ನಿರೀಕ್ಷೆಗೂ ಮೀರಿದ ಆದಾಯ ಸಿಗಲಿದೆ. ಇಲ್ಲಿಯವರೆಗೂ ನಿಮ್ಮ ಕಣ್ಣೀರು ಒರೆಸಲು ಯಾರೂ ಇರಲಿಲ್ಲ, ಆದರೆ ಈಗ ಸಾಕ್ಷಾತ್ ಧನಲಕ್ಷ್ಮಿಯೇ ನಿಮ್ಮ ಮನೆ ಬಾಗಿಲಿಗೆ ಬರಲಿದ್ದಾಳೆ. ಕೈಗೊಂಡ ಪ್ರತಿಯೊಂದು ಆರ್ಥಿಕ ನಿರ್ಧಾರದಲ್ಲೂ ನಿಮಗೆ ಯಶಸ್ಸು ಸಿಗಲಿದ್ದು, ನಿಮ್ಮ ಸಾಲದ ಬಾಧೆಗಳೆಲ್ಲವೂ ಮುಕ್ತಾಯವಾಗುವ ಸುವರ್ಣ ಕಾಲ ಇದಾಗಿದೆ. ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ನೀವು ಗೆಲ್ಲುವುದು 100ಕ್ಕೆ 100 ನಿಶ್ಚಿತ. ಆ ನಂಬಿಕೆ ಧೈರ್ಯ ನಿಮಗಿದ್ದರೆ ಈಗಲೇ ಕಮೆಂಟ್ ಬಾಕ್ಸಲ್ಲಿ ಹೋಗಿ ನೀವು ಒಂದು ಕಮೆಂಟ್ ಮಾಡಬಹುದು. ನಿಮ್ಮೊಳಗಿನ ಆತ್ಮವಿಶ್ವಾಸವನ್ನು ಜಗತ್ತಿಗೆ ತೋರಿಸಿ. ಬಂಧುಗಳೇ, ಲಕ್ಷ್ಮಿ ಮನೆಗೆ ಬರುವಾಗ ಎಷ್ಟು ಖುಷಿಯಾಗುತ್ತದೆಯೋ ಅಷ್ಟೇ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ಜೂನ್ 15ರ ನಂತರ ನಮಗೆ ಅದೃಷ್ಟ ಒಲಿದು ಬರುತ್ತದೆ ಎಂದು ಮಕರ ರಾಶಿಯವರು ಈ 3 ತಪ್ಪುಗಳನ್ನು ಮಾತ್ರ ಖಂಡಿತವಾಗಿಯೂ ಮಾಡಬೇಡಿ ಸ್ನೇಹಿತರೆ. ಮೊದಲನೇ ತಪ್ಪು ಅಹಂಕಾರ ಬೀಳೋದು ಮತ್ತು ದುಂದು ವೆಚ್ಚ. ಹಣ ಕೈಗೆ ಬರುತ್ತಿದ್ದಂತೆಯೇ ನೆರೆಹೊರೆಯವರಿಗೆ ಅಥವಾ ಸ್ನೇಹಿತರಿಗೆ ತೋರಿಸಿಕೊಳ್ಳಲು ಐಷಾರಾಮಿ ವಸ್ತುಗಳ ಮೇಲೆ ಅನಗತ್ಯವಾಗಿ ಹಣ ಪೋಲ್ ಮಾಡಬೇಡಿ. ಬಂದ ಹಣವನ್ನು ಭವಿಷ್ಯಕ್ಕಾಗಿ ಉಳಿತಾಯ ಅಥವಾ ಸುರಕ್ಷಿತ ಹೂಡಿಕೆ ಕಡೆಗೆ ಬಳಸಿ. ಅಹಂಕಾರ ತಲೆಗೇರಿದರೆ ಬಂದ ಲಕ್ಷ್ಮಿ ಕ್ಷಣಾರ್ಧದಲ್ಲಿ ಮಾಯವಾಗುತ್ತಾಳೆ. ಎರಡನೆಯ ತಪ್ಪು, ನಿಮ್ಮ ಆರ್ಥಿಕ ರಹಸ್ಯಗಳನ್ನು ಬೇರೆಯವರ ಮುಂದೆ ಬಿಟ್ಟುಕೊಳ್ಳುವುದು. ನಿಮ್ಮ ಆರ್ಥಿಕ ಯಶಸ್ಸು, ಬಿಸ್ನೆಸ್ ಪ್ಲಾನ್ ಅಥವಾ ನಿಮಗೆ ಬರಲಿರುವ ದೊಡ್ಡ ಮೊತ್ತದ ಹಣದ ಬಗ್ಗೆ ಮೂರನೇ ವ್ಯಕ್ತಿ ಮುಂದೆ, ಹಿತಶತ್ರುಗಳ ಮುಂದೆ ಬಡಾಯಿ ಕೊಚ್ಚಿಕೊಳ್ಳಬೇಡಿ. ನೆನಪಿಡಿ, ಮಕರ ರಾಶಿಯವರಿಗೆ ನರದೃಷ್ಟಿ ಮತ್ತು ದೃಷ್ಟಿದೋಷ ಬೇಗ ತಗಲುತ್ತದೆ. ನಿಮ್ಮ ಯಶಸ್ಸು ಸದ್ಯಕ್ಕೆ ರಹಸ್ಯವಾಗಿರಲಿ. ಮೂರನೆಯ ತಪ್ಪು, ಸುಲಭ ಹಣದ ಆಸೆಗಾಗಿ ತಪ್ಪು ದಾರಿ ತುಳಿಯುವುದು. ಹಣದ ಹರಿವು ಚೆನ್ನಾಗಿದೆ ಎಂದು ಜೂನ್ 15ರ ನಂತರ ಯಾರೋ ಅಪರಿಚಿತರು ಹೇಳಿದ ಮಾತು ಕೇಳಿ ಅಕ್ರಮ ವ್ಯವಹಾರ, ಬೆಟ್ಟಿಂಗ್ ಅಥವಾ ನಂಬಿಕಸ್ಥರಲ್ಲದ ಕಡೆ ದೊಡ್ಡ ಮೊತ್ತದ ಸಾಲ ನೀಡುವುದು ಮಾಡಬೇಡಿ. ಕಷ್ಟಪಟ್ಟು ಬಂದ ಹಣವನ್ನು ತಪ್ಪಾದ ಹೂಡಿಕೆಯಲ್ಲಿ ಕಳೆದುಕೊಳ್ಳಬೇಡಿ. ಈ 3 ತಪ್ಪುಗಳಿಂದ ದೂರವಿದ್ದರೆ ನಿಮ್ಮ ಯಶಸ್ಸನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಬಂಧುಗಳೇ, ಈ 3 ತಪ್ಪುಗಳಿಂದ ನೀವು ದೂರವಿದ್ದರೆ ಜೂನ್ ತಿಂಗಳ ದ್ವಿತೀಯಾರ್ಧ ನಿಮ್ಮ ಜೀವನದ ಸುವರ್ಣ ಕಾಲವಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಸ್ನೇಹಿತರೆ. ಆರ್ಥಿಕತೆ ಮಾತ್ರವಲ್ಲದೆ ನಿಮ್ಮ ಆರೋಗ್ಯದಲ್ಲೂ ಕೂಡ ಗಣನೀಯ ಸುಧಾರಣೆ ಕಂಡುಬರಲಿದೆ. ದೀರ್ಘಕಾಲದ ಕಾಯಿಲೆಗಳಿಂದ ಬಳಲುತ್ತಿದ್ದವರಿಗೆ ಸೂಕ್ತ ಪರಿಹಾರ ಸಿಗಲಿದೆ. ಕುಟುಂಬದಲ್ಲಿ ಕಳೆದ ಕೆಲವು ದಿನಗಳಿಂದ ಇದ್ದ ಭಿನ್ನಾಭಿಪ್ರಾಯಗಳು, ಕಲಹಗಳು ಮುಕ್ತಾಯವಾಗಿ ನೆಮ್ಮದಿಯ ವಾತಾವರಣ ನೆಲೆಸುತ್ತದೆ. ಉದ್ಯೋಗ ಬದಲಾಯಿಸಬೇಕು ಅಥವಾ ಹೊಸ ಉದ್ಯೋಗ ಹುಡುಕಬೇಕು ಅಂದುಕೊಂಡವರಿಗೆ ಜೂನ್ 20ರ ನಂತರ ಅತ್ಯುತ್ತಮ ಅವಕಾಶಗಳು ಹುಡುಕಿಕೊಂಡು ಬರಲಿದೆ. ಈ ಅದ್ಭುತ ಅದೃಷ್ಟದ ಕೃಪೆ ನಿಮ್ಮ ಮೇಲೆ ಸದಾ ಇರಲು ಮತ್ತು ಯಾವುದೇ ದೃಷ್ಟಿದೋಷ ಹಾಗೂ ನರದೃಷ್ಟಿ ನಿಮ್ಮನ್ನು ಬಾಧಿಸದೇ ಇರಲು ಮಕರ ರಾಶಿಯವರು ಈ ಸರಳ ಪರಿಹಾರವನ್ನು ತಪ್ಪದೇ ಮಾಡಿ. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮುಗಿಸಿ ಸೂರ್ಯನಾರಾಯಣನಿಗೆ ಅಂದರೆ ಸೂರ್ಯನಿಗೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಅಂದರೆ ಆರ್ಘ್ಯವನ್ನು ಅರ್ಪಿಸಿ. ಸೂರ್ಯ ಆರ್ಘ್ಯವನ್ನು ನೀಡಿ ಮತ್ತು ಪ್ರತಿಯೊಂದು ಶನಿವಾರದ ದಿನದಂದು ತಪ್ಪದೆ ಹತ್ತಿರದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಸ್ವಾಮಿಗೆ ನಮಸ್ಕರಿಸಿ ಅಲ್ಲಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಕಪ್ಪು ದ್ರಾಕ್ಷಿ ಅಥವಾ ಬಾಳೆಹಣ್ಣನ್ನು ನೈವೇದ್ಯವಾಗಿ ಸಮರ್ಪಿಸಿ. ಈ ಸಣ್ಣ ಪರಿಹಾರವು ನಿಮ್ಮ ಯಶಸ್ಸಿನ ಹಾದಿಗೆ ಎದುರಾಗುವ ಸಣ್ಣ ಪುಟ್ಟ ವಿಘ್ನಗಳನ್ನು ಮತ್ತು ಶನಿ ದೋಷದ ಪ್ರಭಾವವನ್ನು ಸಂಪೂರ್ಣವಾಗಿ ನಿವಾರಿಸಿ ಹಣದ ಹರಿವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಸ್ನೇಹಿತರೆ. ನೆನಪಿಡಿ ಮಕರ ರಾಶಿಯವರೇ, ಕಾಲ ಯಾವಾಗಲೂ ಒಂದೇ ಥರ ಇರಲ್ಲ. ನಿಮ್ಮ ಕಷ್ಟದ ದಿನಗಳು ಮುಗಿದು ಈಗ ಸುಖದ ದಿನಗಳು ಆರಂಭವಾಗುತ್ತಿದೆ. ಜೂನ್ 15ರ ನಂತರದ ಈ ಅದ್ಭುತ ಸಮಯವನ್ನು ಸರಿಯಾಗಿ ಬಳಸಿಕೊಳ್ಳಿ. ಮಕರ ರಾಶಿಯವರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಪ್ರತಿಯೊಬ್ಬ ಮಕರ ರಾಶಿಯ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಪ್ರತಿಯೊಬ್ಬರು ಪರಿಹಾರಗಳನ್ನು ಮಾಡಿಕೊಳ್ಳಲಿ. ಜೀವನದ ಒಳ್ಳೆಯ ಕ್ಷಣಗಳು ಆರಂಭವಾಗಲಿದೆ ಜೂನ್ 15ರ ನಂತರ. ಖಂಡಿತ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ.